ಓಂ ಶಾಂತಿ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಕಾಡಿರುತ್ತೆ. ಹ್ಮ್ ಅದೇ ಭ್ರಮೆ ಅಥವಾ ಮಾಯೆ. ಓಕೆ ಅಂದ್ರೆ ನಮ್ಮನ್ನು ಕಾಡುವ ನೆಗೆಟಿವ್ ಯೋಚನೆಗಳು, ಭಯ, ಈ ಗೊಂದಲಗಳು. ಹೌದು ಹೌದು ಇವುಗಳಿಂದ ಪಾರಾಗೋದು ಹೇಗೆ? ಇದಕ್ಕಾಗಿ ನಾವೊಂದು ಆಧ್ಯಾತ್ಮಿಕ ಪಠ್ಯವನ್ನ ಆಧಾರವಾಗಿ ಇಟ್ಕೊಂಡಿದ್ದೇವೆ. ಸರಿ ಈ ಪಠ್ಯ ಒಂದು ಸರಳವಾದ ಆದ್ರೆ ಬಹಳ ಶಕ್ತಿಯುತವಾದ ದಾರಿಯನ್ನ ತೋರಿಸುತ್ತೆ. ಹೌದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇದು ಕೇವಲ ಒಂದು ಕಥೆ ಅಲ್ಲ. ಓ ಆಕ್ಚುಲಿ ಇದೊಂದು ಜೀವನ ದೃಷ್ಟಿಕೋನ. ನಾವು ನಮ್ಮ ಸಮಸ್ಯೆಗಳನ್ನ ನೋಡೋ ರೀತಿಯನ್ನೇ ಇದು ಬದಲಾಯಿಸಬಹುದು. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ಪಠ್ಯದ ವಿಶೇಷತೆ ಏನು ಅಂದ್ರೆ, ಇದು ಕೇವಲ ಉಪದೇಶ ಕೊಡಲ್ಲ, ಹ್ಮ್ ಬದಲಿಗೆ ನಮಗೆಲ್ಲರಿಗೂ ಗೊತ್ತಿರೋ ಹನುಮಂತನ ಕಥೆಯೊಂದನ್ನ ತಗೊಳುತ್ತೆ. ಹೌದು ಅದರಲ್ಲಿರೋ ಆಳವಾದ ಸತ್ಯವನ್ನ ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ವಿವರಿಸುತ್ತೆ. ಹ್ಮ್ ನಮ್ಮ ಗುರಿ ಆ ಕಥೆಯ ಹಿಂದಿರೋ ಸೀಕ್ರೆಟ್ ಫಾರ್ಮುಲಾವನ್ನ ಕಂಡುಹಿಡಿಯೋದು. ಖಂಡಿತ ಮತ್ತು ಈ ಪಠ್ಯ ಒಂದು ವರದಾನ ಅಥವಾ ಆಶೀರ್ವಾದದೊಂದಿಗೆ ಶುರುವಾಗುತ್ತೆ. ಹೌದು, ಅದೇ ನಮ್ಮ ಇವತ್ತಿನ ಇಡೀ ಚರ್ಚೆಗೆ ಅಡಿಪಾಯ. ಹೌದು, ಆ ವರದಾನ ಹೀಗಿದೆ: ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನೇ, ಅಂದ್ರೆ ತಂದೆಯನ್ನ ಸ್ಥಿರವಾಗಿ ಇರಿಸಿಕೊಂಡು ಸತ್ಯ ಸೇವೆ ಮಾಡುವಂತಹ ಮಾಯಾಜೀತ ವಿಜಯೀ ಭವ. ಮಾಯಾಜೀತ ವಿಜಯೀ ಭವ ಅಂದ್ರೆ ಭ್ರಮೆಯನ್ನು ಗೆದ್ದು ವಿಜಯಶಾಲಿಯಾಗು ಅಂತ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಒಂದೇ ಗುರಿ ಮತ್ತು ನಿಸ್ವಾರ್ಥ ಸೇವೆ. ಹ್ಮ್ ನಿಜ ಜೀವನದಲ್ಲಿ ನಮ್ಗೆ ನೂರಾರು ಜವಾಬ್ದಾರಿಗಳು, ನೂರಾರು ಆಸೆಗಳು. ಹೇಗಿರುವಾಗ ಒಂದೇ ಗುರಿ ಇಟ್ಟುಕೊಳ್ಳೋದು ಅಷ್ಟು ಸುಲಭನಾ? ಒಳ್ಳೆ ಪ್ರಶ್ನೆ. ನೋಡಿ, ಇಲ್ಲಿ ಒಬ್ಬ ತಂದೆ ಅಥವಾ ಒಂದೇ ಗುರಿ ಅಂದ್ರೆ ಎಲ್ಲವನ್ನೂ ಬಿಟ್ಬಿಡಿ ಅಂತಲ್ಲ. ಓಕೆ. ಅದರ ಅರ್ಥ ನಮ್ಮ ಜೀವನದ ಎಲ್ಲಾ ಪಾತ್ರಗಳನ್ನು ನಿಭಾಯಿಸುವಾಗಲೂ ನಮ್ಮ ಆಂತರಿಕ ಶಕ್ತಿಯ ಮೂಲ ಒಂದೇ ಆಗಿರಬೇಕು. ಅಂದ್ರೆ ಫೋಕಸ್ ಒಂದೇ ಕಡೆ ಇರ್ಬೇಕು ಅಂತನಾ? ಎಕ್ಸಾಕ್ಟ್ಲಿ. ನಮ್ಮ ಸಂತೋಷ, ಶಾಂತಿ, ಧೈರ್ಯಕ್ಕಾಗಿ ನಾವು 100 ಕಡೆ ಅವಲಂಬಿತರಾಗಬಾರ್ದು. ಇದನ್ನೇ ಏಕಾಗ್ರತೆ ಅಥವಾ ಅಚಲವಾದ ನಂಬಿಕೆ ಅನ್ನೋದು. ಸರಿ, ಹಾಗಾದ್ರೆ ಸತ್ಯ ಸೇವೆ ಅಂದ್ರೆ? ಇನ್ನು ಸತ್ಯ ಸೇವೆ ಅಂದ್ರೆ ಯಾವುದೇ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ, ಓಕೆ, ಇದು ನನ್ನ ಕರ್ತವ್ಯ ಅಥವಾ ಇದರಿಂದ ಬೇರೆಯವರಿಗೆ ಒಳಿತಾಗಲಿ ಅನ್ನೋ ಭಾವನೆಯಿಂದ ಮಾಡೋದು. ಈ ಎರಡೂ ಸೇರಿದಾಗ ಮಾಯೆಯ ಆಟ ನಮ್ಮೇಲೆ ನಡೆಯಲ್ಲ. ಓಕೆ, ಇದು ಥಿಯರಿ ಆಯ್ತು. ಇದನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಆ ಹನುಮಂತನ ಕಥೆಗೆ ಹೋಗೋಣ. ಹೌದು, ಹೋಗೋಣ. ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದು. ಸಾಮಾನ್ಯವಾಗಿ ಬೆಂಕಿ ಅಂದ್ರೆ ನಾಶ, ಅಪಾಯ ಅಲ್ವಾ? ಹೌದು. ಆದ್ರೆ ಲಂಕೆಯಲ್ಲಿ ಹನುಮಂತನ ಬಾಲಕ್ಕೆ ರಾಕ್ಷಸರು ಬೆಂಕಿ ಹಚ್ಚಿದಾಗ ಅದೇ ಬೆಂಕಿಯಿಂದ ಹನುಮಂತ ಇಡೀ ಲಂಕೆಯನ್ನೇ ಸುಟ್ಟುಬಿಡ್ತಾನೆ. ಇದು ಹೇಗೆ ಸಾಧ್ಯ? ಬೆಂಕಿ ಅವನನ್ನ ಯಾಕೆ ಸುಡ್ಲಿಲ್ಲ? ಇದೇ ಆ ಪಠ್ಯದ ಅತ್ಯಂತ ಸುಂದರವಾದ ರೂಪಕ. ಪಠ್ಯದ ಪ್ರಕಾರ ಲಂಕೆ ಅಂದ್ರೆ ಮಾಯೆಯ ರಾಜ್ಯ. ಮಾಯೆಯ ರಾಜ್ಯ? ಹೌದು. ಅಂದ್ರೆ ನಮ್ಮ ಮನಸ್ಸಿನೊಳಗಿನ ನಕಾರಾತ್ಮಕ ಪ್ರಪಂಚ. ಅಲ್ಲಿ ಅಶಾಂತಿ, ಭಯ, ಅಸೂಯೆ, ಅಹಂಕಾರ, ಗೊಂದಲ ಎಲ್ಲವೂ ಇರುತ್ತೆ. ಓ ಸರಿ. ಇನ್ನು ಹನುಮಂತನ ಬಾಲಕ್ಕೆ ಹಚ್ಚಿದ ಬೆಂಕಿ ಅಂದ್ರೆ ಮಾಯೆ ನಮ್ಮ ಮೇಲೆ ಮಾಡುವ ದಾಳಿ. ಒಂದು ನಿಮಿಷ, ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಆಫೀಸಲ್ಲಿ ಬಾಸ್ ಬೈದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕೆಟ್ಟದಾಗಿ ಕಾಮೆಂಟ್ ಮಾಡಿದಾಗ, ಹೌದು, ಅಥವಾ ನಮ್ಮ ಆಪ್ತರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ, ಆ ನೋವು, ಆ ಅವಮಾನವೇ ನಮಗೆ ಹಚ್ಚಿದ ಬೆಂಕಿ ಅಂತಾನಾ? ಖಂಡಿತ ಅದೇ. ಆ ಬೆಂಕಿ ನಮ್ಮನ್ನು ಸುಡಲು, ನಮ್ಮ ಆತ್ಮವಿಶ್ವಾಸವನ್ನು ನಾಶ ಮಾಡಲು ಬರುತ್ತೆ. ಆದ್ರೆ ಹನುಮಂತನ ನಿಜವಾದ ಶಕ್ತಿ ಅವನ ದೈಹಿಕ ಬಲದಲ್ಲಿರ್ಲಿಲ್ಲ. ಅವನಿಗೆ ಆ ಬೆಂಕಿಯನ್ನು ಎದುರಿಸಿ ಅದನ್ನೇ ಅಸ್ತ್ರವಾಗಿ ಬಳಸಲು ಸಹಾಯ ಮಾಡಿದ್ದು 3 ಆಂತರಿಕ ಸ್ಥಿತಿಗಳು. 3 ಸ್ಥಿತಿಗಳು ಯಾವುವು? ಮೊದಲನೇದು ಹೃದಯದಲ್ಲಿ ರಾಮನ ಸ್ಮೃತಿ. ಅವನ ಗಮನ ಸಂಪೂರ್ಣವಾಗಿ ಅವನ ಗುರಿಯ ಮೇಲೆ, ಅಂದ್ರೆ ರಾಮನ ಸೇವೆಯ ಮೇಲಿತ್ತು. ಸರಿ, ಮನಸ್ಸು ಚಂಚಲವಾಗಿರ್ಲಿಲ್ಲ. ಸ್ವಲ್ಪನೂ ಇರಲಿಲ್ಲ. ಎರಡನೇದು ದೇಹಾಭಿಮಾನ ಇಲ್ಲದಿರುವುದು. ದೇಹಾಭಿಮಾನ ಅಂದ್ರೆ ನಾನು ಅನ್ನೋ ಅಹಂಕಾರನ? ಬರೀ ಅಹಂಕಾರ ಮಾತ್ರ ಅಲ್ಲ, ಅದಕ್ಕಿಂತಲೂ ಆಳವಾದದ್ದು. ನಾನು ಈ ದೇಹ ಅನ್ನೋ ಭಾವನೆ. ಓಕೆ. ನಮ್ಮ ನೋಟ, ನಮ್ಮ ವಯಸ್ಸು, ನಮ್ಮ ಆರೋಗ್ಯದ ಬಗ್ಗೆ ಇರೋ ಅತಿಯಾದ ಚಿಂತೆ, ಬೇರೆಯವರ ಜೊತೆ ನಮ್ಮನ್ನು ಹೋಲಿಕೆ ಮಾಡ್ಕೊಳ್ಳೋದು, ಇದೆಲ್ಲವೂ ದೇಹದ ಮೇಲಿನ ಅಭಿಮಾನದಿಂದಲೇ ಬರೋದು. ಹನುಮಂತನಿಗೆ ನಾನು ಸುಟ್ಟು ಹೋಗ್ತೇನೆ ಎಂಬ ಭಯವೇ ಇರಲಿಲ್ಲ. ಯಾಕಂದ್ರೆ ಆ ಬೆಂಕಿ ತನ್ನ ನಿಜವಾದ ಸ್ವರೂಪವಾದ ಆತ್ಮವನ್ನು ಮುಟ್ಟಲು ಸಾಧ್ಯವಿಲ್ಲ ಅನ್ನೋ ಅರಿವಿತ್ತು. ಓ ಅದ್ಭುತ. ಮತ್ತು ಮೂರನೆಯ ಅತ್ಯಂತ ಮುಖ್ಯವಾದ ಶಕ್ತಿ ಅಂದ್ರೆ
ಸೇವಾಧಾರಿ ಸ್ಥಿತಿ. ಸೇವಾಧಾರಿ ಸ್ಥಿತಿ. ನಾನು ರಾಮನ ಸೇವಕ, ಈ ಕೆಲಸ ನನಗಾಗಿ ಅಲ್ಲ ಆತನಿಗಾಗಿ ಎಂಬ ಭಾವನೆ ಅವನಿಗೆ ರಕ್ಷಾಕವಚವಾಗಿತ್ತು. ವಾವ್! ಈ ಸೇವಾ ಮನೋಭಾವವೇ ಆ ಬೆಂಕಿಯನ್ನು ತನ್ನ ವೈಯಕ್ತಿಕ ಅವಮಾನ ಅಂತ ನೋಡದೆ ಮಾಯೆಯನ್ನು ನಾಶ ಮಾಡುವ ಒಂದು ಅವಕಾಶ ಅಂತ ನೋಡುವ ಶಕ್ತಿ ಕೊಟ್ಟಿದ್ದು. ವಾವ್! ಇದು ಅದ್ಭುತವಾದ ಒಳನೋಟ. ಅಂದ್ರೆ ನಮ್ಮ ಮೇಲೆ ಬರೋ ಸಮಸ್ಯೆಯನ್ನೇ ನಮ್ಮೊಳಗಿನ ಸಮಸ್ಯೆಯನ್ನು ಪರಿಹರಿಸುವ ಸಾಧನವನ್ನಾಗಿ ಮಾಡ್ಕೊಳ್ಳೋದು. ನಿಖರವಾಗಿ ಆ 3 ಗುಣಗಳು ಅವನಿಗೆ ದೈವಿಕ ಸಂದರ್ಭದಲ್ಲಿ ಸಹಾಯ ಮಾಡುದು. ಆದ್ರೆ ನಮ್ಮಂತ ಸಾಮಾನ್ಯರ ದೈನಂದಿನ ಜಂಜಾಟದಲ್ಲಿ, ಆಫೀಸ್ ಟೆನ್ಷನ್, ಸಂಸಾರದ ಜವಾಬ್ದಾರಿಗಳ ಮಧ್ಯೆ ಇದನ್ನು ಅಳವಡಿಸ್ಕೊಳ್ಳೋಕ್ ಸಾಧ್ಯನಾ? ಸಾಧ್ಯವಿದೆ. ಪಠ್ಯದಲ್ಲಿ ಇದಕ್ಕೇನಾದ್ರೂ ದಾರಿ ತೋರಿಸಲಾಗಿದೆಯಾ? ಖಂಡಿತವಾಗಿಯೂ. ಪಠ್ಯವು ಈ ದೊಡ್ಡ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು 3 ಸರಳವಾದ ಪ್ರಾಯೋಗಿಕ ದಾರಿಗಳನ್ನು ಹೇಳುತ್ತೆ. ಓಕೆ, ಮೊದಲನೆಯದೇ ಆ ಸೇವಾಧಾರಿ ಸ್ಥಿತಿ. ಸರಿ. ಮೊದಲನೇ ಪಾಠ ಸೇವಾಧಾರಿ ಸ್ಥಿತಿ. ಆದ್ರೆ ಸೇವೆ ಅಂದ್ರೆ ಏನು? ಎಲ್ಲವನ್ನೂ ಬಿಟ್ಟು ಸಮಾಜ ಸೇವೆ ಮಾಡ್ಬೇಕಾ? ಇಲ್ಲ. ನಮ್ಮ ಕೆಲ್ಸ, ಸಂಸಾರ ಬಿಟ್ಟು ಹೋಗೋಕ್ಕಾಗತ್ತಾ? ಹೆಚ್ಚಿನವರಿಗೆ ಸಮಯವೇ ಇರೋದಿಲ್ಲ. ಇದೇ ಸಾಮಾನ್ಯವಾಗಿ ಬರೋ ಪ್ರಶ್ನೆ. ನೋಡಿ, ಸೇವೆ ಅಂದ್ರೆ ಒಂದು ಮನಸ್ಥಿತಿ, ಕೇವಲ ಒಂದು ದೊಡ್ಡ ಕ್ರಿಯೆ ಅಲ್ಲ. ಮನಸ್ಥಿತಿ? ಹೌದು. ಪಠ್ಯ ಹೇಳೋದು ಪ್ರತಿದಿನ ಒಂದು ಸಣ್ಣ ಸೇವೆ ಮಾಡಿ ಅಂತ. ಅದು ನಿಮ್ಮ ಸಹೋದ್ಯೋಗಿಗೆ ಸಹಾಯ ಮಾಡುವುದಾಗಿರ್ಬೋದು, ಓಕೆ, ಯಾರಾದ್ರೂ ಕಷ್ಟದಲ್ಲಿದ್ದಾಗ ಒಂದು ಒಳ್ಳೆಯ ಮಾತು ಹೇಳುವುದಾಗಿರ್ಬೋದು, ಅಥವಾ ಮನೆಯಲ್ಲಿ ಕೋಪ ಮಾಡಿಕೊಳ್ಳುವ ಬದಲು ಪ್ರೀತಿಯಿಂದ ಒಂದು ಲೋಟ ನೀರ್ಕೊಳ್ಳುವುದಾಗಿರ್ಬೋದು. ಹೀಗೆ ಮಾಡಿದ್ರೆ ಮನಸ್ಸಲ್ಲಿ ಬೇಡದ ಯೋಚನೆಗಳು ಬರೋದಿಕ್ಕೆ ಜಾಗ ಇರಲ್ಲ. ಅಂದ್ರೆ ನಮ್ಮ ಗಮನ ನಮ್ಮ ಸಮಸ್ಯೆಗಳ ಮೇಲಿಂದ ಬೇರೆಯವರ ಅಗತ್ಯಗಳ ಕಡೆಗೆ ಹೋದಾಗ ನಮ್ಮ ಸಮಸ್ಯೆಗಳು ಚಿಕ್ಕದಾಗಿ ಕಾಣಿಸುತ್ತವೆ ಅಂತಾನಾ? ನಿಖರವಾಗಿ. ನನಗೆ ನೆನ್ಪಿದೆ, ಒಮ್ಮೆ ನಾನು ಒಂದು ಪ್ರಾಜೆಕ್ಟ್ ಮೇಲೆ ತುಂಬಾ ಕೆಲಸ ಮಾಡಿದ್ದೆ. ಆದರೆ ನನ್ನ ಬಾಸ್ ಎಲ್ಲರ ಮುಂದೆ ಅದರಲ್ಲಿ ತಪ್ಪುಗಳನ್ನು ಹೇಳಿದ್ರು. ಓ, ಕಷ್ಟದ ಪರಿಸ್ಥಿತಿ. ಆ ಕ್ಷಣದಲ್ಲಿ ನನಗೆ ಅದು ಬೆಂಕಿಯ ಹಾಗೆ ಸುಟ್ಟಿತು. ತುಂಬಾ ಅವಮಾನವಾಯಿತು. ಆದರೆ ನಂತರ ಈ ಸೇವಾಧಾರಿ ಸ್ಥಿತಿಯನ್ನು ನೆನಪಿಸಿಕೊಂಡು ನನ್ನ ಅಹಂಕಾರವನ್ನು ಸುಡಲು ಇದೊಂದು ಅವಕಾಶ ಎಂದು ಭಾವಿಸಿದಾಗ ಆ ಟೀಕೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಕೆಲಸವನ್ನು ಸರಿಪಡಿಸಲು ಸಾಧ್ಯವಾಯಿತು. ವಾಹ್! ನನ್ನ ಗುರಿ ನನ್ನ ವೈಯಕ್ತಿಕ ಪ್ರಶಂಸೆಯಲ್ಲ, ಆ ಪ್ರಾಜೆಕ್ಟ್ನ ಯಶಸ್ಸು ಅಂತ ಅನ್ಕೊಂಡಾಗ ಆ ಅವಮಾನ ಮಾಯವಾಯಿತು. ಅದ್ಭುತ ಉದಾಹರಣೆ. ಹಾಗಾದ್ರೆ ಎರಡನೇ ಪ್ರಾಯೋಗಿಕ ಪಾಠ ಯಾವುದು? ಎರಡನೇದು ಒಂದೇ ತಂದೆಯ ಸ್ಮೃತಿ ಅಥವಾ ಒಂದೇ ಆಧ್ಯಾತ್ಮಿಕ ಆಧಾರವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳುವುದು. ಇದು ಸ್ವಲ್ಪ ಆಬ್ಸ್ಟ್ರಾಕ್ಟ್ ಅನ್ಸ್ಬಹುದು. ಹೌದು, ಆದರೆ ಇದರ ಪ್ರಾಕ್ಟಿಕಲ್ ಮೀನಿಂಗ್ ನಮ್ಮ ಸಂತೋಷಕ್ಕಾಗಿ ನಾವು ಹೊರಗಿನ ವಿಷಯಗಳ ಮೇಲೆ ಅವಲಂಬಿತರಾಗುವುದನ್ನು ಕಡಿಮೆ ಮಾಡುವುದು. ಅಂದ್ರೆ ಪ್ರಶಂಸೆ, ಪ್ರಮೋಷನ್, ಸೋಷಿಯಲ್ ಮೀಡಿಯಾ ಲೈಕ್ಸ್ ಇವುಗಳಿಂದ ಸಿಗೋ ಖುಷಿ ಬೇಡ ಅಂತಾನಾ? ಆದ್ರೆ ಪ್ರಶಂಸೆ ಸಿಕ್ಕರೆ ಖುಷಿಯಾಗೋದು ಸಹಜ ಅಲ್ವಾ? ಹೌದು, ಸಹಜ. ಅದನ್ನೇ ತಪ್ಪಂತ ಹೇಳೋಕಾಗುತ್ತಾ? ನಮ್ಮ ಸಂತೋಷವನ್ನು ಸಂಪೂರ್ಣವಾಗಿ ಅದರಿಂದ ಬೇರ್ಪಡಿಸೋದು ಹೇಗೆ? ಖಂಡಿತ ತಪ್ಪು ಅಂತಲ್ಲ. ಆದರೆ ಅದೇ ನಮ್ಮ ಸಂತೋಷದ ಮೂಲವಾದರೆ ಅದು ಸಿಗದಿದ್ದಾಗ ನಾವು ಕುಸಿದು ಹೋಗುತ್ತೇವೆ. ಹೌದು, ನಿಜ. ಯಾರಾದರೂ ತೆಗಳಿದರೆ ನಮ್ಮ ಇಡೀ ದಿನ ಹಾಳಾಗುತ್ತದೆ. ಆಂತರಿಕ ಆಧಾರ ಗಟ್ಟಿಯಾಗಿದ್ದಾಗ ಹೊರಗಿನ ವಿಷಯಗಳು ನಮ್ಮನ್ನು ಕಂಟ್ರೋಲ್ ಮಾಡುವ ಬದಲು ನಾವು ಅವುಗಳನ್ನು ನಮ್ಮ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತೇವೆ. ಸರಿ. ಪ್ರಶಂಸೆ ಬಂದರೆ ಅದನ್ನು ವಿನಯದಿಂದ ಸ್ವೀಕರಿಸುತ್ತೇವೆ, ಟೀಕೆ ಬಂದರೆ ಅದರಿಂದ ಕಲಿಯುತ್ತೇವೆ. ನಮ್ಮ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿರುವುದಿಲ್ಲ. ಇದೇ ನಿಜವಾದ ಆಂತರಿಕ ಸ್ವಾತಂತ್ರ್ಯ. ಸರಿ, ಇದು ಅರ್ಥ ಆಯ್ತು. ಇನ್ನು ಮೂರನೆಯ ಪಾಠ ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಸವಾಲಿನದ್ದು, ದೇಹಸ್ಮೃತಿಯಿಂದ ಆತ್ಮಸ್ಮೃತಿಗೆ ಪರಿವರ್ತನೆ. ಹೌದು. ನಾನು ಈ ದೇಹವಲ್ಲ, ನಾನು ಆತ್ಮ ಅಂತ ಸುಮ್ನೆ ಅಂದ್ಕೊಂಡ್ರೆ ಸಾಕೆ. ಮನಸ್ಸಿಗೆ ನೋವಾದಾಗ, ಅವಮಾನವಾದಾಗ ಆ ಭಾವನೆಯನ್ನು ತಡೆಯುವುದು ಅಷ್ಟು ಸುಲಭವಲ್ಲ. ಇಲ್ಲ, ಖಂಡಿತ ಸುಲಭವಲ್ಲ. ಕೇವಲ ನೆನಪಿಸಿಕೊಂಡ್ರ ಭಾವನೆಗಳು ಹೊರಟು ಹೋಗುತ್ತವೆಯೇ? ಇದು ಒಂದು ರೀತಿ ವಾಸ್ತವದಿಂದ ಪಲಾಯನ ಮಾಡಿದಂತೆ, ಅಂದ್ರೆ ಎಸ್ಕೇಪಿಸಂ ಅನಿಸೂದಿಲ್ವಾ? ಇದು ತುಂಬಾ ಸಹಜವಾದ ಸಂದೇಹ. ನೋಡಿ, ಇದು ಒಂದು ಸ್ವಿಚ್ ಹಾಕಿದ ಹಾಗೆ ಆಗುವ ಬದಲಾವಣೆಯಲ್ಲ, ಇದೊಂದು ಅಭ್ಯಾಸ. ನಾನು ಆತ್ಮ ಎಂದು ನೆನಪಿಸಿಕೊಳ್ಳುವುದು ಅಂದ್ರೆ ನೋವಿನಿಂದ ನಿರಾಕರಿಸುವುದಲ್ಲ, ಬದಲಾಗಿ ಆ ನೋವಿನಿಂದ ಒಂದು ಮಾನಸಿಕ ಅಂತರವನ್ನು ಸೃಷ್ಟಿಸಿಕೊಳ್ಳುವುದು. ಹೇಗೆ? ಉದಾಹರಣೆಗೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕೊಂಡಾಗ ನೀವು ಕಾರಿನಲ್ಲೇ ಇದ್ರೂ ನಾನು ಈ ಟ್ರಾಫಿಕ್ ಅಲ್ಲ, ನಾನು ಇದರಲ್ಲಿ ಸಿಕ್ಕಿಬಿದ್ದ ಪ್ರಯಾಣಿಕ ಎಂದು ನಿಮಗೆ ಗೊತ್ತಿರುತ್ತೆ ಅಲ್ವಾ? ಹೌದು, ಗೊತ್ತಿರುತ್ತೆ. ಹಾಗೆ ಅವಮಾನ ಅಥವಾ ನೋವು ಬಂದಾಗ ಈ ಭಾವನೆ ನನ್ನಲ್ಲಿ ಉಂಟಾಗಿದೆ, ಆದರೆ ನಾನು ಈ ಭಾವನೆಯಲ್ಲ, ನಾನು ಇದಕ್ಕಿಂತ ದೊಡ್ಡವನು, ನಾನು ಶಾಂತ ಸ್ವರೂಪ ಆತ್ಮ ಎಂದು ನೆನಪಿಸಿಕೊಳ್ಳುವುದು. ಓಕೆ. ಈ ಅಭ್ಯಾಸದಿಂದ
ಆ ಭಾವನೆಯು ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುವುದನ್ನು ತಡೆಯಬಹುದು. ಹನುಮಂತನಿಗೆ ಬೆಂಕಿ ತಾಗಿದ್ರೂ ಅದು ದೇಹಕ್ಕೆ ಮಾತ್ರ ತನ್ನ ನಿಜ ಸ್ವರೂಪಕ್ಕಲ್ಲ ಎಂಬ ಅರಿವಿತ್ತು. ಓಕೆ, ಈ ಎಲ್ಲ ದೊಡ್ಡ ತತ್ವಗಳನ್ನು ಕೇಳಿದ ನಂತರ ನಾಳೆಯಿಂದಲೇ ನಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತರಬೇಕು ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು? ವಾಟ್ ಆರ್ ದ ಫಸ್ಟ್ ಬೇಬಿ ಸ್ಟೆಪ್ಸ್? ಅದಕ್ಕೂ ಪಠ್ಯದಾರಿ ತೋರಿಸುತ್ತೆ. 3 ಸಣ್ಣ ದೈನಂದಿನ ಅಭ್ಯಾಸಗಳು. ಓ, ಹೇಳಿ. ಮೊದಲನೆಯದು, ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಅಮೃತ ವೇಳೆಯಲ್ಲಿ ಒಂದು 5 ನಿಮಿಷವಾದರೂ ಆ ಪರಮಶಕ್ತಿಯನ್ನು ಅಥವಾ ನಿಮ್ಮ ಆಂತರಿಕ ಶಾಂತಿಯನ್ನು ಸ್ಮರಿಸುವುದು. ಸರಿ. ಇದು ಇಡೀ ದಿನಕ್ಕೆ ಒಂದು ಪಾಸಿಟಿವ್ ಅಡಿಪಾಯ ಹಾಕಿಕೊಡುತ್ತೆ. ಎರಡನೆಯದು, ಇಂದು ನಾನು ಯಾರಿಗಾದರೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೇನೆ ಎಂಬ ಒಂದು ಸಣ್ಣ ಸಂಕಲ್ಪ ಮಾಡುವುದು. ಅದು ಚಿಕ್ಕದೇ ಇರಲಿ, ದೊಡ್ಡದೇ ಇರಲಿ. ಇದು ನಮ್ಮ ಗಮನವನ್ನು ನಾನು ನನ್ನದು ಅನ್ನೋ ಚೌಕಟ್ಟಿನಿಂದ ಹೊರತರುತ್ತೆ. ಹೌದು. ಮತ್ತು 3ನೇದು, ದಿನದಲ್ಲಿ ಯಾವಾಗಲಾದರೂ ದೇಹದ ಬಗ್ಗೆ ಅತಿಯಾದ ಯೋಚನೆ ಬಂದಾಗ, ಅಂದ್ರೆ ನೋವು, ಭಯ, ಅಸೂಯೆ. ಹೌದು, ಅಥವಾ ಅಹಂಕಾರದ ಭಾವನೆ ಬಂದಾಗ ಒಂದು ಕ್ಷಣ ನಿಂತು, ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ ಎಂದು ನೆನಪಿಸಿಕೊಳ್ಳಲು ಪ್ರಯತ್ನಿಸುವುದು. ಅಂದ್ರೆ ಸವಾಲುಗಳನ್ನ ಎದುರಿಸುವ ಬದಲು ನಮ್ಮ ಆಂತರಿಕ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದರ ಮೇಲೆ ಗಮನ ಹರಿಸಬೇಕು. ಹೌದು. ಇದರ ಅಂತಿಮ ಸಾರಾಂಶವೇ ಪಠ್ಯದ ಆ ಅತ್ಯಂತ ಶಕ್ತಿಯುತ ಸಾಲು: ನಾವು ಸುಡುವುದಿಲ್ಲ, ಮಾಯೆಯನ್ನೇ ಸುಡುತ್ತೇವೆ. ವಾಹ್! ಇದರ ಅರ್ಥ, ಜೀವನದ ಸವಾಲುಗಳು, ಟೀಕೆಗಳು ಅಥವಾ ಕಷ್ಟಗಳು ನಮ್ಮನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಬದಲಾಗಿ ಸರಿಯಾದ ಮನಸ್ಥಿತಿ ಅಂದ್ರೆ ಸೇವಾಭಾವ, ಆತ್ಮಸ್ಮೃತಿ ಮತ್ತು ಏಕಾಗ್ರತೆಯಿಂದ ನಾವು ಆ ಸವಾಲುಗಳನ್ನೇ ನಮ್ಮೊಳಗಿನ ದೌರ್ಬಲ್ಯಗಳಾದ ಅಹಂಕಾರ, ಭಯ, ಅಸೂಯೆಯನ್ನು ಸುಡನು ಬಳಸಬಹುದು. ಅಂದ್ರೆ ಪ್ರತಿಯೊಂದು ಸಮಸ್ಯೆಯೂ ನಮ್ಮನ್ನು ಇನ್ನಷ್ಟು ಬಲಪಡಿಸುವ ಒಂದು ಅವಕಾಶವಾಗುತ್ತೆ. ಖಂಡಿತವಾಗಿ. ಇಂದಿನ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ನಮ್ಮ ಜೀವನದಲ್ಲಿ ಬರುವ ಬೆಂಕಿಯನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲದಿರಬಹುದು, ಆದ್ರೆ ಆ ಬೆಂಕಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದ್ರೆ ಬೆಂಕಿಯೇ ನಮಗೆ ಬೆಳಕಾಗಬಹುದು. ಖಂಡಿತ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿಯಬಹುದು. ಏನು? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎದುರಿಸುವ ಸಣ್ಣಪುಟ್ಟ ಬೆಂಕಿಗಳನ್ನು, ಅಂದ್ರೆ ಕಚೇರಿಯಲ್ಲಿನ ಟೀಕೆಗಳು, ಸಂಬಂಧಗಳಲ್ಲಿನ ಸಂಘರ್ಷಗಳು ಅಥವಾ ವೈಯಕ್ತಿಕ ವೈಫಲ್ಯಗಳನ್ನು ನಾವು ಹೇಗೆ ಸ್ವೀಕರಿಸುತ್ತಿದ್ದೇವೆ? ಯೋಚಿಸಬೇಕಾದ ವಿಷಯ. ಅವು ನಮ್ಮನ್ನು, ನಮ್ಮ ಆತ್ಮವಿಶ್ವಾಸವನ್ನು ಸುಡಲು ನಾವು ಬಿಡುತ್ತಿದ್ದೇವೆಯಾ? ಅಥವಾ ಹನುಮಂತನಂತೆ ಅವುಗಳನ್ನೇ ನಮ್ಮ ಆಂತರಿಕ ದೌರ್ಬಲ್ಯಗಳನ್ನು ಸುಡಲು ಒಂದು ಸಾಧನವಾಗಿ ಬಳಸಿಕೊಳ್ಳಬಹುದೇ? ಹೌದು. ಸೇವೆಯ ಈ ದೃಷ್ಟಿಕೋನವು ನಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಸಂಬಂಧಗಳನ್ನು ಹೇಗೆ ಇನ್ನಷ್ಟು ಸುಂದರವಾಗಿಸಬಹುದು ಎಂಬುದರ ಕುರಿತು ಯೋಚಿಸುವುದು ಸೂಕ್ತ ಅಲ್ವಾ? ಓಂ ಶಾಂತಿ.